ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೋಡಿ, ನಾನು ಬರೀ ಸೊಸೈಟಿ ಅಕ್ಕಿ ಮತ್ತು ಇನ್ನೊಂದು ಉದ್ದಿನಬೇಳೆ ಹಾಕಿ ಹೇಗೆ ಇಡ್ಲಿ ಬರುತ್ತೆ ಅಂತ ನೋಡಿ. ಕೆಲವರು ಅವಲಕ್ಕಿ ಹಾಕ್ತಾರೆ, ಆಮೇಲೆ ಸಬ್ಬಕ್ಕಿ ಹಾಕ್ತಾರೆ, ಕುಸಲಕ್ಕಿ ಹಾಕ್ತಾರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ. ನಾನು ನೋಡಿ ಈ ಎರಡೇ ಪದಾರ್ಥ ಹಾಕ್ತಾ ಇರೋದು. ಎರಡು ಪದಾರ್ಥದಲ್ಲಿ ಯಾವ ಥರ ಇಡ್ಲಿ ಬರುತ್ತೆ ಅಂತ ನೋಡಿ. ನಾನು ಇದರಲ್ಲಿ 4 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಸೊಸೈಟಿ ಅಕ್ಕಿ. ಅದರಲ್ಲಿ ಮುಕ್ಕಾಲು ಭಾಗ ಉದ್ದಿನಬೇಳೆ ಹಾಕಿ ನೋಡಿ, ಒಂದು 4ರಿಂದ 5 ಸತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಬೇರೆ ಏನೊಂದು ಮಿಕ್ಸ್ ಮಾಡಿಲ್ಲ ಇದರಲ್ಲಿ, ಬರೀ ಸೊಸೈಟಿ ಅಕ್ಕಿ, ಮುಕ್ಕಾಲು ಗ್ಲಾಸು ಉದ್ದಿನಬೇಳೆ ಇಷ್ಟೇ ಹಾಕಿರೋದು ನೋಡಿ. ಒಂದು 5 ಅವರ್ 6 ಅವರ್ ನೆನೆಸ್ಬೇಕು ನೋಡಿ. ನೆನೆಸಿ ನಾನು ರುಬ್ಬಿಕೊಂಡಿದ್ದೀನಿ ನೋಡಿ. ಇದ್ರ ಜೊತೆ ಏನು ಮಾಡಿಲ್ಲ. ಇಲ್ಲಿ ಸೋಡಾ ಹಾಕ್ಕೊತಾ ಇದ್ದೀನಿ, ಮತ್ತು ಉಪ್ಪು, ಇದೆರಡು ಮಿಕ್ಸ್ ಮಾಡಿ ಚೆನ್ನಾಗಿ ಎತ್ತಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಅದು ಯಾಕಂದರೆ ಉಪ್ಪು ಬಿಡುತ್ತಲ್ಲ, ಉಕ್ಕಿದ್ರೆ ಕೆಳಗಡೆ ಎಲ್ಲ ಇದಾಗುತ್ತೆ ಅಂತ ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ತೀನಿ. ಆ ಉಕ್ಕಿರೋದನ್ನ ಬಂದು ಎತ್ತು ಸಿಂಕಿಗೆ ಹಾಕಿ ತೊಳೆದಾಕ್ಬಿಡ್ತೀನಿ, ಮತ್ತು ಅದನ್ನು ಯೂಸ್ ಮಾಡಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಸಿಟ್ಟು. ಕೆಲವು ಬೇರೆ ಏನೇನೋ ಹಾಕಿ ಮಾಡ್ತಾರೆ ಹಸಿಟ್ಟು ಚೆನ್ನಾಗಿ ಇದಾಗಲಿ ಅಂತ. ನಾನು ಇಷ್ಟೇ ಹಾಕೋದು. ಅದು ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿದೆ ನೋಡಿ ಹಸಿಟ್ಟು, ಹಾಗೆ ಚೆಲ್ತಾ ಇದೆ ಕೆಳಗಡೆ ನೋಡಿ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಾಮೆಂಟಲ್ಲಿ ನನಗೆ ತಿಳಿಸಿ. ನಾನು ಯಾವಾಗ ಎರಡೇ ಪದಾರ್ಥ ಹಾಕಿ ಮಾಡೋದು. ಬೇರೆ ಅವಲಕ್ಕಿ ಆಗಿರ್ಬೋದು, ಕುಸಲಕ್ಕಿ ಆಗಿರ್ಬೋದು, ಸಬ್ಬಕ್ಕಿ ಆಗಿರ್ಬೋದು, ಇದೇನು ಯೂಸ್ ಮಾಡಲ್ಲ ನಾನು. ಇದು ಎರಡು ನಾನು ಯೂಸ್ ಮಾಡೋದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲಿ ಹೇಗೆ ಇರುತ್ತೆ ಅಂತ ನಿಮಗೆ ಐಡಿಯಾ ಬರುತ್ತೆ ಆವಾಗ. ನಾನು ಕೇಳೋದಂಥದ್ದು ಏನು ಬೇಡ. ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ಲೇಟಿಗೆ ಬಿಸಿನೀರು ಇಟ್ಟಿದ್ದೀನಿ, ಪ್ಲೇಟಿಗೆ ಎಣ್ಣೆ ಹಾಕಿ ಹಸಿಟ್ಟು ಇದು ಮಾಡ್ತಾಯಿದ್ದೀನಿ ನೋಡಿ. ಅದು ಎಷ್ಟೇ ಆಡಿದ್ರೂ ಹಸಿಟ್ಟು ಇದಾಗ್ತಾ ಇಲ್ಲ. ಒಂದು ಸತಿ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಅಭಿಪ್ರಾಯ ಏನನ್ನೋದು ನನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ ನಾನು ನೋಡ್ತಾ ಇರ್ತೀನಿ. ಹಾಗೆ ಯಾವ ಊರು ಅನ್ನೋದು ತಿಳಿಸಿ, ಯಾಕಂದ್ರೆ ನಾನು ಈ ವಿಡಿಯೋ ಎಲ್ಲಿವರೆಗೂ ಹೋಗಿದೆ ಅಂತ ನನಗೆ ಗೊತ್ತಾಗಬೇಕಲ್ವಾ. ಅದಕ್ಕೋಸ್ಕರ. ಹೇಗಿದೆ ನೋಡಿ ಇಡ್ಲಿ, ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಂತ. ಇಟ್ಬಿಟ್ಟು ಮುಚ್ಚಳ ಹಾಕಿ ಒಂದು 10 ನಿಮಿಷ ಸಾಕು ಫ್ರೆಂಡ್ಸ್. ಒಂದು 10 ನಿಮಿಷ ಬೆಂದರೆ ಸಾಕು, ಚೆನ್ನಾಗಿ ಬರುತ್ತೆ ಇಡ್ಲಿ. ಒಂದು ಸತಿ ಟ್ರೈ ಮಾಡಿ. ಹೇಗಿದೆ ನೋಡಿದ್ರಾ? ಹೂವು ಬಂದೈತೆ ನೋಡಿ, ಎಷ್ಟು ಚೆನ್ನಾಗಿದೆ ಇಡ್ಲಿ ನೋಡಿ. ನಮ್ಮ ಮಕ್ಕಳು ಯಾವಾಗೂ ಸ್ಕೂಲ್ ಇಡ್ಲಿ ಹಸಿಟ್ಟು ಇದ್ದುಬಿಟ್ರೆ ಇಡ್ಲಿ ದೋಸೆ ತುಂಬ ತಿಂತಾ ಇರ್ತಾರೆ. ನಾನು ಆವಾಗ ಮಾಡ್ತಾನೇ ಇರ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಸಾಫ್ಟಾಗಿ ಚೆನ್ನಾಗಿದೆ. ಒಂದು ಸತಿ ಟ್ರೈ ಮಾಡಿ. ನಿಮ್ಮ ಕಮೆಂಟ್ ಏನಂತ ತಿಳಿಸಿ, ಮತ್ತು ನಮ್ಮ ಪೇಜ್ ಫಾಲೋ ಮಾಡಿ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.